ವಿದ್ಯಾರ್ಥಿ ಕಾಲೇಜು ಶುಲ್ಕ ಪಾವತಿಸಲು ಹಣ ಇಲ್ಲದಕ್ಕೆ ಕಾಲೇಜು ಚೇರ್ಮನ್ ವಿದ್ಯಾರ್ಥಿನಿ ತಾಯಿಯ ತಾಳಿ ಚೈನ್ ಬಿಚ್ಚಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಬಿಬಿಸಿ ನರ್ಸಿಂಗ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು, ಕಾಲೇಜಿನ ಚೇರ್ಮನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ವಿದ್ಯಾರ್ಥಿನಿ ಕಾವೇರಿ ಬಿಬಿಸಿ ಕಾಲೇಜಿನಲ್ಲಿ ನರ್ಸಿಂಗಿಗೆ ಅಡ್ಮಿಷನ್ ಮಾಡಿಸಲಾಗಿತ್ತು. ಅಡ್ಮಿಷನ್ ಸಮಯದಲ್ಲಿ ಕಾವೇರಿ ಪೋಷಕರು 10,000 ನೀಡಿ 90,000 ಬಾಕಿ ಉಳಿಸಿಕೊಂಡಿದ್ರು. ಇತ್ತೀಚೆಗೆ ಕಾವೇರಿಗೆ ಗದಗ ಜಿಲ್ಲೆಯ ಸರ್ಕಾರಿ ನರ್ಸಿಂಗ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿದೆ. ಹೀಗಾಗಿ ಗಂಗಾವತಿಯ ಬಿಬಿಸಿ ಕಾಲೇಜಿನಲ್ಲಿ ಕಾವೇರಿ ಪೋಷಕರು ಟಿಸಿ ಕೇಳಿದ್ರು. ಆಗ ಉಳಿದ 90,000 ಹಣ ನೀಡಿದ್ರೆ ಮಾತ್ರ ಟಿಸಿ ಕೊಡೋದಾಗಿ ಬಿಬಿಸಿ ಕಾಲೇಜು ಚೇರ್ಮನ್ ತಿಳಿಸಿದ್ರು. ನಮ್ಮ ಬಳಿ ಹಣ ಇಲ್ಲವೆಂದು ಪೋಷಕರು ತಿಳಿಸಿದ್ದಾರೆ. ಈ ವೇಳೆ ಹಣ ಇಲ್ಲ ಅಂದ್ರೇನು, ನಿಮ್ಮ ಬಳಿ ಬಂಗಾರ ಇದೆ ಅಲ್ವಾ, ಅದನ್ನ ಕೊಡಿ ಅಂತ ಬಿಬಿಸಿ ಕಾಲೇಜು ಚೇರ್ಮನ್ ಹೇಳಿದ್ದಾರೆ. ಮಗಳ ಟಿಸಿಗಾಗಿ ಚೇರ್ಮನ್ಗೆ ತಾಳಿ ಚೈನ್ ಅನ್ನ ಕಾವೇರಿ ತಾಯಿ ಬಿಚ್ಚಿಕೊಟ್ಟಿದ್ದಾರೆ. ಕಾಲೇಜಿನ ಚೇರ್ಮನ್ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಂಗ್ಲಾ ಪ್ರಜೆಗಳಿಂದ ವಸೂಲಿ ಮಾಡುತ್ತಿದ್ದ ಇಬ್ಬರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕಾನ್ಸ್ಟೇಬಲ್ ಪ್ರಶಾಂತ್ ಹಾಗೂ ನಾಸಿರ್ ಖಾನ್ ಬಂಧಿತರಾಗಿದ್ದು, ಈ ಹಿಂದೆ ಬೆಂಗಳೂರಿನ ಐಎಸ್ಡಿಯಲ್ಲಿ ಪ್ರಶಾಂತ್ ಕೆಲಸ ಮಾಡುತ್ತಿದ್ದ. ಸ್ವಲ್ಪ ದಿನಗಳ ಹಿಂದೆ ಕರ್ತವ್ಯ ಲೋಪದಡಿ ಪ್ರಶಾಂತ್ನನ್ನ ಅಮಾನತು ಮಾಡಿ ವರ್ಗಾವಣೆ ಮಾಡಲಾಗಿತ್ತು. ಆದರೆ ನಾಸಿರ್ ಜೊತೆ ಸೇರಿ ಕಸ ಸಂಗ್ರಹ ಮಾಡೋರನ್ನ ಪ್ರಶಾಂತ್ ಟಾರ್ಗೆಟ್ ಮಾಡುತ್ತಿದ್ದ. ಕಸ ಸಂಗ್ರಹಣೆ ಮಾಡುತ್ತಿದ್ದ ಬಾಂಗ್ಲಾ ಪ್ರಜೆಗಳ ಬಳಿ ಸಿಸಿಬಿ ಪೊಲೀಸರು ಅಂತ ಹೇಳಿ ಹಣ ವಸೂಲಿ ಮಾಡುತ್ತಿದ್ರು. ಇದೀಗ ದೂರು ಆಧರಿಸಿದ ಸಿಸಿಬಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.